ಬಸವರಾಜ್ ಶಿವಗಂಗಾ ಅವರು ಶಾಸಕರಾಗಿ 2 ವರ್ಷ ಪೂರೈಸಿದ್ದು ಶ್ರಮದಾನ ಮಾಡುವ ಮೂಲಕ ಅದನ್ನು ಸಂಭ್ರಮಿಸಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ಸಿದ್ದನಮಠ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಬಸವರಾಜ್ ಶಿವಗಂಗಾ ಸ್ವತಃ ಪೊರಕೆ ಹಿಡಿದು ಕಸ ಗುಡಿಸಿದರಲ್ಲದೆ ಕಸ ತುಂಬುವ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಶ್ರಮದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಶಾಸಕರು ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗ್ರಾಮಸ್ಥರಿಗೆ ಕಿವಿ ಮಾತು ಹೇಳಿದರು. ನಮ್ಮ ಮಹಾತ್ಮ ಗಾಂಧಿಯವರ ಕನಸು ಈ NSS ಶಿಬಿರ ಏನಿದೆ, ರಾಷ್ಟ್ರೀಯ ಸೇವಾ ಯೋಜನೆ, ನಮ್ಮ ಮಹಾತ್ಮ ಗಾಂಧಿಯವರ ಕನಸು. ಅವರ ಕನಸಿನ ಒಂದು ಸಾರ್ಥಕವಾಗಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 1969 ಸೆಪ್ಟೆಂಬರ್ 24ರಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಆರಂಭವಾಯಿತು. ಈ ಒಂದು ಸಂಸ್ಥೆ ಏನು ಉದ್ದೇಶ ಏನಪ್ಪ ಅಂದರೆ, ಗ್ರಾಮಗಳಲ್ಲಿ ಒಂದು ಸ್ವಚ್ಛತೆಯ, ಆರೋಗ್ಯದ ಅರಿವನ್ನು ಮೂಡಿಸೋದ್ರ ಜೊತೆಗೆ ಶಿಸ್ತು, ಆಮೇಲೆ ನಮ್ಮಲ್ಲಿ ಸುತ್ತಮುತ್ತ ಏನು ಆರೋಗ್ಯದ ಬಗ್ಗೆ ಕಾಳಜಿ ಏನು ವಹಿಸಬೇಕು, ನಮ್ಮ ಊರನ್ನ ಯಾವ ರೀತಿ ಸ್ವಚ್ಛತೆಯಾಗಿ ಇಟ್ಕೋಬೇಕು, ನಮ್ಮ ಮನೆಗಳ ಸುತ್ತಮುತ್ತ ನಾವೇನು ಶ್ರಮದಾನ ಹಾಕಬೇಕು ಅನ್ನೋ ಒಂದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಏನಿವತ್ತು ನಮ್ಮ ವಿದ್ಯಾರ್ಥಿನಿಯರು ಮಕ್ಕಳು ಏನು ಭಾಗವಹಿಸಿದ್ರಿ, ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಆದರೆ ಒಂದು ಏನಪ್ಪ ಇದ್ರಲ್ಲಿ ಕಾಣ್ತಿರೋದು, ಹೆಣ್ಮಕ್ಳು ಭಾಳ ಜನ ಜಾಸ್ತಿ ಭಾಗವಹಿಸಿ. ನಿಮ್ಮ ಗಂಡು ಮಕ್ಳಿಗೆ ಏನಾಗಿದೆ, ನೀವು IPL ಒಂದು ಸ್ಕ್ರೀನ್ ಹಾಕ್ತೀವಿ ಅಂದರೆ ಎಲ್ಲ ಸೇರ್ತಿರ್ತಾರಪ್ಪ. ಆ ಸಂಜೆ IPL ಸ್ಕ್ರೀನ್ ಇದೆ ಬರ್ರಿ ಅಂದರೆ ಇನ್ನು ಹೆಣ್ಮಕ್ಳಿಗೆ ಅವಕಾಶ ಆಗ್ತಿದ್ದಿಲ್ಲ, ಅಷ್ಟು ಜನ ಸೇರ್ಬಿಡೋದು. ಮಾಡಿ ಮಕ್ಕಳು ಯುವಕರು, ಯಾಕೆಂದರೆ ಲಾಸ್ಟ್ ಟೈಮ್ ನಮ್ಮ ಚನ್ನಗಿರಿ ಕಾಲೇಜಿನಲ್ಲಿ ಭಾಗವಹಿಸಿದಾಗಲೂ ಹೋಗಿದ್ದೆ, ಮಾಯನಹೊಳೆಯಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲೂ ನೋಡಿದಾಗ ಅಲ್ಲೂ ಹೆಣ್ಮಕ್ಳೇ ಜಾಸ್ತಿ. ಯುವಕರು ಎಚ್ಚೆತ್ಕೋಬೇಕು, ಭಾಗವಹಿಸ್ಬೇಕು, ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು. ಯಾಕೆಂದರೆ 10 ದಿನ ಈ ಒಂದು ಶ್ರಮದಾನ ನಿಮ್ಮ ಜೀವನ ರೂಪಿಸೋದ್ರಲ್ಲಿ ಸಹಕಾರ ಆಗ್ತದೆ. ಯಾಕೆಂದರೆ ಎಲ್ಲ ಜೊತೆಗೂ ಸೇರ್ತೀರಿ. ಊರಿನ ಏನು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ,